ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಅಧಿಕಾರಿಗಳಿಂದ ತಾಲೂಕಿನ ಅಭಿವೃದ್ಧಿ ಹಾಗೂ ಮೂಲಭೂತ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಎದುರಾಗಬಹುದಾದ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸಲು ತಾಲೂಕು ಆಡಳಿತ ಸಕಲ ಸಿದ್ಧತೆ ನಡೆಸಿದೆ. ಕುಡಿಯುವ ನೀರು ಪೂರೈಕೆಗೆ ವಿಶೇಷ ಒತ್ತು ನೀಡಲಾಗುವುದು. ಬೆಳೆ ನಷ್ಟ ಸಮೀಕ್ಷೆ ಹಾಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇವತ್ತು ಯಾವುದೋ ಒಂದು ಬಿತ್ತನೆಗೆ ಹದವಾದ ಮಳೆ ಬರ್ತದೆ. ಇವತ್ತು ಅದನ್ನು ನಾವು ತರಾತುರಿಯಲ್ಲಿ ಬಿತ್ತಿದ್ರೆ ಮುಂದಿನ ಸರಾಸರಿ ಏನು ಹವಾಮಾನ ಇಲಾಖೆಯವರ ಒಂದು ಮುಂದಿನ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಬಿತ್ತನೆ ಮಾಡೋದು ಸೂಕ್ತ. ಹಾಗಾಗಿ ಈ ವರ್ಷ ನಾವು ಮೊದಲು ಬದುಕೋಣ, ಆಮೇಲೆ ಮುಂದೆ ನಮ್ಮ ಜೀವನ ಕಟ್ಕೊಳ್ಳೋಕ್ಕೆ ನಮಗೆ ದಾರಿ ಇರ್ತದೆ. ಏನು ಇವತ್ತು ಈ ವೇದಿಕೆ ಅಥವಾ ಈ ಒಂದು ಸಭೆ ನಾವೆಲ್ಲರೂ ಸೇರಿ ಮುಂದೆ ಆಗೋಕ್ಕಿಂತ ಮುಂಚೆ ನಾವು ಇಲ್ಲೇನು ಮಾಡಬೇಕು ಅದನ್ನು ಇದನ್ನು ಪ್ರಾಥಮಿಕ ಹಂತದಲ್ಲಿ ನಾವು ಮಾಡಿದ್ವಿ. ಇದಕ್ಕೆ ನಾವು ಈ ಒಂದು ಸಭೆಯ ಮುಖಾಂತರ ಕ್ಷೇತ್ರದ ಜನಕ್ಕೆ ನಾನು ಸಹ ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯಮಾಡಿ ರೈತ ಬಾಂಧವರು ತರಾತುರಿಯಲ್ಲಿ ಸ್ವಲ್ಪ ಮಳೆ ಬಂದರೆ ಅವಸರಕ್ಕೆ ಬಿತ್ತನೆ ಮಾಡುವಂಥದ್ದು ಸೂಕ್ತ ಅಂತ ಮಾತಿರ್ಬೋದು. ಹಾಗಾಗಿ ನಿಮ್ಮ ಜಾನುವಾರುಗಳಿಗೆ ನಾವು ರಾಜ್ಯದ ಮೂಲೆಯಲ್ಲಿ ಎಲ್ಲೇ ಮೇವಿನ ನಮಗೆ ಉತ್ಪನ್ನ ಎಲ್ಲಿರ್ತದೆ ಅಂತಂದು ಈ ಕೊರತೆಯನ್ನು ನೀಗಿಸುವಂಥ ಕೆಲಸ ನಾವು ಮಾಡ್ತೀವಿ. ನೀರಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾರು ಆತಂಕಕ್ಕೆ ಒಳಪಡಬೇಕಾದ ಅಗತ್ಯತೆ ಇಲ್ಲ. ಯಾವತ್ತೂ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ ನಾವೆಲ್ಲ ಆಶಾಭಾವದಿಂದ ಮುಂದೋಗ್ಬೇಕಾಗ್ತದೆ. ನಾನು ಸಹ ಕೆಲವು ಅಧಿಕಾರಿ ವರ್ಗದವರಿಗೆ ಕೇಂದ್ರ ಸರ್ಕಾರದಲ್ಲಿ ಇರಿ ಅಂತ ಹೇಳೋದಲ್ಲ, ಮೊದಲು ನಾನಿರ್ತೀನಿ. ಜೊತೆಗೆ ಅವಶ್ಯಕತೆ ಬಿದ್ದರೆ ನಾವೆಲ್ಲ ಅಧಿಕಾರಿ ವರ್ಗದವರು, ತಹಸೀಲ್ದಾರ್ ಸಮೇತವಾಗಿ ಎಲ್ಲ ಅಧಿಕಾರಿ ವರ್ಗದವರು ಕ್ಷೇತ್ರದ ಪ್ರವಾಸವನ್ನು ಕೈಗೊಂಡು ಸ್ಥಳೀಯ ಸಭೆಗಳನ್ನು ಸಮಸ್ಯೆಗಳನ್ನು ನೀವು ಹೇಳೋಕ್ಕಿಂತ ಮುಂಚಿತವಾಗಿ ನಾವೇ ರೈತರ ಮನೆವಾಕಿಗೆ ಹೋಗಿ ಆ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಪರಿಹಾರ ಕೊಡೋದಕ್ಕೆ ನಾವೆಲ್ಲರನ್ನ ಸನ್ನದ್ಧರಾಗಿದ್ದನ್ನ ಎದುರಿಸೋಣ ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಇದನ್ನ ಮಾಧ್ಯಮ ಈ ಸಭೆಯಲ್ಲಿ ತಹಸೀಲ್ದಾರ್ ಗುರು ಬಸವರಾಜ್, ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್, ಜಿಲ್ಲಾ ಪಂಚಾಯಿತಿ ಎಡಬಳಿ ಶಿವಮೂರ್ತಿ, ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಲಿಂಗರಾಜ್, ಬೆಸ್ಕಾಂ ಇಲಾಖೆ ಎಡಬಳಿ ಮಲ್ಲಿಕಾರ್ಜುನ್, ಕೃಷಿ ಇಲಾಖೆ ಅಧಿಕಾರಿ ಶ್ವೇತಾ, ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿ ಸಾದಿಕುಲ್ಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಪಿಡಿಒಗಳು ಸೇರಿದಂತೆ ಇತರರಿದ್ದರು.